ತಾರೀಕು ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ಏನು ರಾಮನಗರದ ಕಂದಾಯ ಭವನದಿಂದ ಡಿ.ಸಿ. ಕಚೇರಿವರೆಗೂ ಕೂಡ ಜಿಲ್ಲಾಧಿಕಾರಿ ಹಟಾವೋ ರೈತ ಬಚಾವೋ ಅಂತಕ್ಕಂಥ ಚಳುವಳಿಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ, ಜಯ ಕರ್ನಾಟಕ ಜನಪರ ವೇದಿಕೆ, ದಲಿತ ಪರ ಸಂಘಟನೆಗಳು, ಇನ್ನೂ ಹಲವಾರು ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳನ್ನು ಒಗ್ಗೂಡಿಸ್ಕೊಂಡು ಒಂದು ದೊಡ್ಡ ಆಂದೋಲನವನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ವಿಷಯ ಏನು ಅಂತ ಹೇಳಿದ್ರೆ, ಈ ಬೈರ್ಮಂಗ್ಲ ಕಂಚಕಾರ್ನಹಳ್ಳಿ ಬಿಡದಿ ಭಾಗದ 9,600 ಎಕರೆ ಭೂಮಿಯನ್ನು ಭೂಸ್ವಾಧೀನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ನೀತಿಯನ್ನು ಖಂಡಿಸಿ ಮತ್ತು ಸುಮಾರು 2 ವರ್ಷದ ಹಿಂದೆ ಏನು ನೋಟಿಫಿಕೇಶನ್ನ ಸರ್ಕಾರಕ್ಕೆ ರಾಜ್ಯಪಾಲರಿಗೆ 9,600 ಎಕರೆ ಈ ಭಾಗದಲ್ಲಿ ರೈತರ ಭೂಮಿ ನಮಗೆ ಬೇಕು AICT ಮಾಡಲಿಕ್ಕೆ ಅಂತೇಳಿ ಒಂದು ನೋಟಿಫಿಕೇಶನನ್ನು ಹೊರಡಿಸಿದಂಥ ಸಂದರ್ಭದಲ್ಲಿ ಇದೇ ಯಶವಂತ್ ಗುರ್ಕಾರ್ ಅವರಿಗೆ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳೇ 9,600 ಎಕರೆ ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ 2,600 ಎಕರೆ ಗೋಮಾಳ ಇದೆ, ಸರ್ಕಾರಿ ಭೂಮಿ ಇದೆ, ಮಿಕ್ಕಿದ್ದು ರೈತರ ಭೂಮಿಯನ್ನು ನಾವು ವಶಪಡಿಸ್ಕೊಳ್ಬೇಕು ಅಂತಂತೇಳಿ ಒಂದು ರಾಜ್ಯಪಾಲರಿಗೆ ಅಂಕಿತಕ್ಕೆ ಒಂದು ಕಳಿಸ್ಕೊಡ್ತಾರೆ. ಆದರೆ ತದನಂತರ ಈ ಜಿಲ್ಲಾಧಿಕಾರಿಗಳು ಬಂದು ಇನ್ನೇನು 2 ವರ್ಷಗಳ ಕಾಲ ಆಯಿತು. ಇಲ್ಲಿ ಹೋರಾಟಗಾರರನ್ನ ಹತ್ತಿಕ್ಕೋದು ಏನು ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಈಗ ಬರೀ 720 ಎಕರೆ ಮಾತ್ರ ಸರ್ಕಾರಿ ಭೂಮಿ ಉಳ್ಕೊಂಡಿದೆ. ಇನ್ನು 1,880 ಎಕರೆ ಎಲ್ಲಿ ಹೋಯಿತು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ, ನಮ್ಮ ಸಂಘಟನೆಗಳ ಪ್ರಶ್ನೆ. ನೀವು ಏನು ರೈತರ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ಹೊರಟಿರ್ತದೆ ಸರ್. ಮತ್ತು ಈಗಾಗಲೇ ಮಾಗಡಿ ಕ್ಷೇತ್ರದ ಮಾಜಿ ಶಾಸಕರು ಈ ಜಿಲ್ಲಾಧಿಕಾರಿಗಳ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. ಅದು ನಮ್ಮ ಹತ್ರ ಯಾವುದೇ ಥರದ ದಾಖಲಾತಿ ಇಲ್ಲ. ಏನಂತ ಹೇಳಿದ್ದಾರೆ, ಇವರ ಸಂಬಂಧಿಕರಿಗೆ, ಇವರ ಮನೆಯವರಿಗೆ, ಇವರ ಹಿಂಬಾಲಕರಿಗೆ ಒಂದಷ್ಟು ಸರ್ಕಾರಿ ಭೂಮಿಯನ್ನು, ಬೇರೆ ಬೇರೆ ರೈತರ ಭೂಮಿಯನ್ನು ಪರಬಾರೆ ಮಾಡ್ಕೊಂಡಿದ್ದಾರೆ, ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಇನ್ನೂ ಕೂಡ ಅದಕ್ಕೆ ಸ್ಪಷ್ಟೀಕರಣ ಕೊಡದೇ ಇರುವಂಥದ್ದು ಮೌನಂ ಸಮ್ಮತಿ ಲಕ್ಷಣ ಅಂತೇಳಿ ನಾವಂತೂ ಕೂಡ ಭಾವಿಸಿದ್ದೇವೆ, ಸಾರ್ವಜನಿಕರು ಭಾವಿಸಿದ್ದೇವೆ. ಹಾಗಾದರೆ ನೀವು ತಪ್ಪು ಮಾಡಿದ್ದೀರಿ. ಕೂಡಲೇ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ನಾನು ಒತ್ತಾಯ ಮಾಡ್ತೀನಿ, ಇಂಥ ಭ್ರಷ್ಟ ರೈತ ವಿರೋಧಿ ಜಿಲ್ಲಾಧಿಕಾರಿ ಒಂದು ದಿನನೂ ಕೂಡ ಈ ಜಿಲ್ಲಾಧಿಕಾರಿಗಳ ಕಚೇರಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈತನನ್ನು ತೊಲಗಿಸ್ಬೇಕು. ರಾಮನಗರದಿಂದ ನಮ್ಮ ಬೆಂಗಳೂರು ದಕ್ಷಿಣ ಭಾಗದ ಜಿಲ್ಲಾಧಿಕಾರಿ ಏನಾಗಿದ್ದಾರೆ ಈಗ, ಇಲ್ಲಿಂದ ತೊಲಗಿಸ್ಬೇಕು. ಕೂಡಲೇ ಕೃಷ್ಣ ಬೈರೇಗೌಡರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಮಧ್ಯಪ್ರವೇಶವನ್ನು ಮಾಡಬೇಕು. ಮತ್ತು 1,880 ಎಕರೆ ಜಮೀನು ಏನಾಯಿತು, ಅದನ್ನು ಯಾವ ಉದ್ದೇಶದಿಂದ ನೀವು ಯಾವ ರೈತ ಫಲಾನುಭವಿಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ಏನು 4ನೇ ತಾರೀಕು ಬುಧವಾರ ಫೆಬ್ರವರಿ 4ನೇ ತಾರೀಕು ನಾವು ನಿಮ್ಮ ವಿರುದ್ಧ ಚಳುವಳಿ ಮಾಡಲಿಕ್ಕೆ ಬರ್ತೀವಲ್ಲ, ನಿಮ್ಮ ಕಚೇರಿ ಮುಂದೆ ನಾವು ಸಾವಿರಾರು ಜನ ರೈತರು, ಬೈರ್ಮಂಗ್ಲ ಕಂಚಕಾರ್ನಹಳ್ಳಿ ಬಿಡದಿ ಭಾಗದ ರೈತರು, ಆನೇಕಲ್ಲಿನ 2,500 ಎಕರೆ ಭೂಮಿಯನ್ನು ಭೂಸ್ವಾಧೀನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಆ ಭಾಗದ ರೈತರು, ಚನ್ನಪಟ್ಟಣ ಭಾಗದ ರೈತರು, ಕನಕಪುರದಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರುಗಳು, ಮಾಗಡಿ ಭಾಗದಿಂದ ಬರ್ತಕ್ಕಂಥ ರೈತರು ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬರ್ತೀವಿ. ಅಲ್ಲಿ ಬರಬೇಕು ಜಿಲ್ಲಾಧಿಕಾರಿಗಳು, ಎಲ್ಲ ಸಾರ್ವಜನಿಕವಾಗಿ ಸ್ಪಷ್ಟೀಕರಣವನ್ನು ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ತಪ್ಪನ್ನು ಮಾಡಿದಿರಿ, ನೀವು ಆ ತಪ್ಪನ್ನು ಮೊಣೆಯನ್ನು ಹೊತ್ತು ತಲೆದಂಡ ಆಗಲೇಬೇಕು, ಈ ಜಿಲ್ಲಾಧಿಕಾರಿಯನ್ನು ಹಟಾವ್ ಮಾಡಲೇಬೇಕು ಅಂತಕ್ಕಂಥ ವಿಚಾರವನ್ನು ಎತ್ಕೊಂಡು ಸಾವಿರಾರು ಸಂಘಟನೆಯ ಪ್ರಮುಖರು, ಯಾರಾದರೂ ಸಂಘಟನೆಯ ಮುಖಂಡರುಗಳು DC-ಯನ್ನು ಭೇಟಿ ಮಾಡ್ಲಿಕ್ಕೆ ಹೊರಟ್ರೆ ಅವಿದ್ಯಾವಂತರು, ಅವ್ರಿಗೆ ಗೊತ್ತಾಗೋದಿಲ್ಲ. ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಸಂಘಟನೆ ಪ್ರಮುಖರನ್ನು ಕರ್ಕೊಂಡು ಹೋಗ್ತಾರೆ. ಆ ಮಂಚ ಯಾರನ್ನೂ ಕೂಡ ಒಳಗಡೆ ಬಿಡೋದಿಲ್ಲ. ನೀವು ಯಾರು ಸಂಘಟನೆಯವ್ರನ್ನ ಯಾರು ಕೂಡ ಒಳಗಡೆ ಬಿಡೋದಿಲ್ಲ. ಬರೀ ರೈತರು ಮಾತ್ರ ಬರಲಿ ಅಂತ ಹೇಳ್ತಾರೆ. ರೈತರಿಗೆ ಬಾಯಿ ಬಂದಂಗೆ ಬೈದು ಕಳಿಸ್ತಾರೆ. ಇದು ಆಮೇಲೆ 2 ವರ್ಷ ಆಗಿದ್ರು ಕೂಡ ಇದುವರೆಗೂ ಕೂಡ ಜಿಲ್ಲಾಧಿಕಾರಿಗಳು ಒಂದು ರೈತರ ಕುಂದುಕೊರತೆ ಸಭೆಯನ್ನ ಕರೆದಿಲ್ಲ. ಇದು ರೈತ ವಿರೋಧಿ ಜಿಲ್ಲಾಧಿಕಾರಿಗಳು. ಆ ಕಾರಣದಿಂದ ಕೂಡಲೇ ನಮ್ಮ ಜಿಲ್ಲೆಯಿಂದ ಈ ಜಿಲ್ಲಾಧಿಕಾರಿಗಳನ್ನು ಹಟಾವ್ ಮಾಡಲಿಕ್ಕೆ, ನಾವು ರೈತರನ್ನ ಬಚಾವ್ ಮಾಡಲಿಕ್ಕೆ ಈ ಆಂದೋಲನವನ್ನು ಮಾಡ್ತಾ ಇದ್ದೀವಿ. ರಾಜ್ಯ ರೈತ ಸಂಘ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ದಿನಾಂಕ 4/2/2026 ಬುಧವಾರ ಈ ರಾಮನಗರ ಕಂಡಂಥ ಒಬ್ಬ ಅವಿವೇಕಿ DC-ಯ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮೊದಲು ಕೇಳ್ಕೊಳ್ಳೋದು ಈ ಜಿಲ್ಲೆಯ ಎಲ್ಲ ರೈತರುಗಳು ಕೂಡ, ಸಂಘಟನೆ ಅಂತಲ್ಲ, ಈಗೇನಾಗಿದೆ ಅಂದರೆ
ಸಂಘಟನೆ ಮಾಡ್ತಾ ಸಂಘಟನೆ ಮಾಡಲಿ ಅಂತೇಳಿ ಒಬ್ಬ ರೈತ ಸುಮ್ಮನೆ ಹೋಗ್ತಾ ಇರ್ತಾರೆ ನೋಡ್ಕೊಂಡು, ಅದಾಗಬಾರ್ದು. ಇಡೀ ಜಿಲ್ಲೆಯ ರೈತರು ಇದಕ್ಕೆ ಕೈ ಜೋಡಿಸ್ಬೇಕು. ಕಾರಣ ನಮ್ಮಲ್ಲಿ ಹಿಂದೆ ಹೇಳ್ತಾರೆ ಯಥಾ ರಾಜ ತಥಾ ಪ್ರಜಾ ಅಂತ. ಹಂಗೆ ಒಬ್ಬ ಡಿ ಸಿಯಿಂದ ಇಡೀ 5 ತಾಲೂಕು ಕೂಡ ತಹಸೀಲ್ದಾರ್ ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಗಿರ್ಬೋದು, ಯಾರೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಅವನನ್ನು ಅನುಸರಿಸಿ ಇವತ್ತು ಒಂದೊಂದು ಖಾತೆಗಳು ಮಾಡ್ಕೋಬೇಕಾದ್ರೆ, ಒಂದೊಂದು ಫೈಲ್ ಮೂವ್ ಆಗಬೇಕಾದ್ರೆ ಒಂದೊಂದು ವರ್ಷ ರೈತರು ಅಳ್ತಾ ಇದ್ದೀರಿ. ದಯಮಾಡಿ ಹೋರಾಟಕ್ಕೆ ಬರಬೇಕು. ಇವತ್ತು ಜಿಲ್ಲೆ ಅತಿ ಹೆಚ್ಚು ಕಾಡು ಪ್ರದೇಶವನ್ನು ಒಳಗೊಂಡಿದೆ. ಕಾಡು ಪ್ರಾಣಿಗಳ ಸಂಘರ್ಷ ದಿನಂತೆ ನಡೀತಾನೆ ಇದೆ. ನಾವು ಪರಿಹಾರ ಕೊಡ್ತೀವಿ ಅನ್ನೋ ಅಹಮ್ಮಲ್ಲಿ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಿದ್ದಾರೆ. ಪರಿಹಾರ ನಮಗೆ ಶಾಶ್ವತ ಅಲ್ಲ, ನಮ್ಮ ಕುಟುಂಬ ನಮ್ಗೆ ಇಂಪಾರ್ಟೆಂಟು. ಒಬ್ಬ ಕುಟುಂಬದ ಒಬ್ಬ ವ್ಯಕ್ತಿ ಸತ್ತರೆ 20 ಲಕ್ಷ 10 ಲಕ್ಷ ಪರಿಹಾರಕ್ಕೆ ಸಮ ಅಲ್ಲ ಅದು. ಹಾಗಾಗಿ ಜನ ಎಚ್ಚೆತ್ಕೋಬೇಕು. ಮೊದಲು ಪರಿಹಾರ ಕೊಡಿ ಅನ್ನೋದಲ್ಲ, ನಮ್ಗೆ ರಕ್ಷಣೆ ಕೊಡಿ. ಪ್ರಾಣಿಗಳನ್ನು ಕಾಡಲ್ಲೇ ಇರೋ ರೀತಿಯಲ್ಲಿ ಮಾಡಬೇಕು. ಹಾಗಾಗಿ ಹೆಚ್ಚಿನ ಜನಸಂಖ್ಯೆಗಳಲ್ಲಿ ಹೋರಾಟಗಳಿಗೆ ಭಾಗವಹಿಸಬೇಕು, ಹೋರಾಟವನ್ನು ಉರಿದುಂಬಿಸಬೇಕು. ಮತ್ತು ಹೋರಾಟಗಾರರಿಗೆ ಮತ್ತೆ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಈ ಜಿಲ್ಲೆಯ ರೈತರು ಮಾಡಬೇಕು ಅಂತ ಕೇಳ್ಬೋದು.